ಮಾರ್ಚ್ ಮಾಸ ಭವಿಷ್ಯದ ಗೋಚಾರವನ್ನು ನೋಡಿದ್ವಿ. ಇನ್ನು ರಾಶಿಫಲವನ್ನು ನೋಡ್ತಾ ಮೇಷಾದಿ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯನ್ನು ತಗೊಳ್ತಾ ಅತ್ಯಂತ ವೈಭವವಾಗಿರ್ತಕ್ಕಂತಹ ಒಂದು ಮಾಸ ಮೇಷರಾಶಿಯವರಿಗೆ ಆಗಿದೆ, ಈಗ ಆಗ್ತದೆ. ಯಾಕಪ್ಪ ಅಂತಂದರೆ ಲಾಭದಲ್ಲಿ ರಾಹುವಿನ ಕೇಂದ್ರದಲ್ಲಿ ಎಲ್ಲ ಗ್ರಹರು ಕೂಡ ಲಾಭಕ್ಕೆ ಬಂದು ಸೇರಿಕೊಂಡು ಮುಂದೆ ಬರ್ತಕ್ಕಂತಹ ತಿಂಗಳಲ್ಲಿದ್ದೀರಿ. ವ್ಯಾವಹಾರಿಕ ಲಾಭ, ಕೌಟುಂಬಿಕವಾಗಿರ್ತಕ್ಕಂತಹ ಒಂದು ಏಳಿಗೆ, ಒಂದು ಕೂಡಿಕೆ, ದೂರದಲ್ಲಿ ಇರ್ತಕ್ಕಂಥವರು ಹತ್ತಿರ ಆಗ್ತಕ್ಕಂಥದ್ದು, ಕೆಲವು ಕೈಬಿಟ್ಟು ಹೋದಂತಹ ಹಿರಿಯರ ಸ್ವತ್ತುಗಳು ಅಥವಾ ದೂರ ಇರತಕ್ಕಂಥದ್ದು ಕೈ ಸೇರ್ತಕ್ಕಂಥದ್ದು, ಕೆಲವು ವ್ಯಾಜ್ಯಗಳು, ಕೋರ್ಟು ಕಚೇರಿ ಕೇಸ್ಗಳಿದೆಲ್ಲ ಸ್ವಲ್ಪ ಪರಿಹಾರದತ್ತ ಮುಖ ಮಾಡ್ತಕ್ಕಂತಹದ್ದು, ಹಲವರಿಗೆ ದೇಶ ವಿದೇಶದ ವ್ಯವಹಾರಗಳು ಅಥವಾ ಯಾತ್ರೆ ಪ್ರಯಾಣಗಳು ಇತ್ಯಾದಿಗಳು ಏರ್ಪಡ್ತದೆ. ಗುರುಬಲ ಇಲ್ಲದೆ ಹೋದರೂ ಜನ್ಮಶನಿ ಇದ್ದರೂ ಕೂಡ ಈ ತಿಂಗಳು ಬಹಳ ವಿಶೇಷ. ಯಾಕಂದರೆ ಏಕಾದಶದಲ್ಲಿ ಎಲ್ಲ ಗ್ರಹರು ಕೂಡ ಶುಕ್ರನು, ಬುಧನು, ಕುಜನು, ರವಿ ಎಲ್ಲರೂ ಕೂಡ ರಾಹುವಿನ ಕೇಂದ್ರವನ್ನು, ಕುಂಭ ಕೇಂದ್ರವನ್ನು ದಾಟಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು. ಕೆಲವು ಹಿತಕರ ಅನಿಸೋ ಅಹಿತಕರ ಜನಗಳಿರ್ತಾರೆ. ಅವರು ಸ್ವಲ್ಪ ತಲೆಗೆ ಬಿಸಿ ತಂದಿಟ್ಟಾರು ಮನೆಯಲ್ಲಿ, ಕಚೇರಿಯಲ್ಲಿ. ಸ್ವಲ್ಪ ವಿಶೇಷವಾದ ದೃಷ್ಟಿ ಅವ್ರ ಮೇಲಿರಲಿ. ಯಾರೊಂದಿಗೆ ಏನು ಮಾತು ಕೊಡ್ತಾ ಇದ್ದೀವಿ ಅಥವಾ ಏನು ಖರ್ಚು ಮಾಡ್ತಾ ಇದ್ದೀವಿ, ಏನು ಕಮಿಟ್ಮೆಂಟ್ ಇದೆ, ಇದೆಲ್ಲವನ್ನು ಕೂಡ ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಮುಂದೆ ಹೋಗೋದು ಒಳ್ಳೆಯದು. ಯಾಕಂದರೆ ಲಾಭದಲ್ಲೇನೋ ಗ್ರಹರು ಹೋಗ್ತಾರೆ, ಇಲ್ಲ ಅಂತಲ್ಲ, ಆದರೆ ಒಬ್ಬರು ತಲೆ ಕಂಡರೂ ಒಬ್ಬರು ತಲೆ ಆಗಲ್ಲ. ಅಂತಹ ಏಕಾದಶದ ಗ್ರಹರ ಒಂದು ತೋರ್ತಕ್ಕಂಥ ಒಂದು ಹಿತವಾಗಿ ತೋರ್ತಕ್ಕಂಥದ್ದು, ಅದು ಅಹಿತಕರವಾಗಿ ಬದಲಾಗಬಹುದಾಗಿರ್ತಕ್ಕಂಥದ್ದು ಅಂತ ಅದಕ್ಕೆ ಹೇಳಿರೋದು. ಶ್ರೀ ಗುರು ಸೇವೆ, ಗುರುದರ್ಶನ, ಗುರುಪಾದುಕ ಅಭಿಷೇಕ, ರಾಯರ ಸೇವೆ ಇತ್ಯಾದಿ ಗುರು ಸಂಬಂಧದಲ್ಲಿ ಒಂದಷ್ಟು ಸೇವೆಗಳನ್ನು ಮಾಡಿ ಪ್ರಾರ್ಥನೆ ಮಾಡಿ